ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಜನಾನುರಾಗಿ ನಮ್ಮೆಲ್ಲರ ಅಚ್ಚುಮೆಚ್ಚಿನವರು ಸಹೃದಯಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವಮಾನ ಸಾಧನೆಗೆ ಇವತ್ತು ಪಡ್ಕೊಂಡಿರ್ತಕ್ಕಂಥವರು ಮಾಜಿ ಅಧ್ಯಕ್ಷರು, ಈಗ ಹೊಸದಾಗಿ ಕಾರ್ಮಿಕ ಸಂಘದ ಗೌರವಾಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥ ಸಾರಾ ಗೋವಿಂದರವರೇ, ಮಾಜಿ ಅಧ್ಯಕ್ಷರಾದಂತ ಗೌರವಾನ್ವಿತ ಸುರೇಶ್ ರವರೇ, ನನ್ನೊಂದಿಗೆ ಹೆಗಲು ಕೊಟ್ಟಂತಹ ನನ್ನ ಎಲ್ಲ ಪ್ರೀತಿಯ ಪದಾಧಿಕಾರಿಗಳೇ, ಗೌರವಾನ್ವಿತ ನಿರ್ಮಾಪಕ ಸಂಘದ ಅಧ್ಯಕ್ಷರಾದಂತಹ ರಾಮಮೂರ್ತಿ ಸರ್ ಅವರೇ, ಮಾಜಿ ಅಧ್ಯಕ್ಷರಾದಂತಹ ಬಡ್ಕರ್ ಸರ್ ಅವರೇ, ಹಾಗೂ ನನ್ನ ಆತ್ಮೀಯ ಇವತ್ತಿನ ದಿನ ನಾಗರಾಜ್ ಸರ್ ಅಂತಂದ್ರೆ ಅದೊಂದು ರೀತಿಯಲ್ಲಿ ನಮ್ದು ಅನ್ನುವಂಥ ಭಾವನೆ. ಅವರಲ್ಲಿ ಹೋಗಿ ಒಂದು ಸಣ್ಣ ನಿವೇದನೆ ಮಾಡ್ಕೊಂಡ್ರೆ, ಸಂದೇಶ್ ನಾಗರಾಜ್ ಸರ್ ಏನಾದ್ರೂ ಮಾಡಿ ಈ ತರ ಉದ್ಯಮ ಹೀಗೆ ಅಂದ್ರೆ ಸಾಕು, ಸ್ಪಂದಿಸುವಂತ ಬಹಳ ದೊಡ್ಡ ಗುಣ. ಆ ಗುಣ ತಂದೆಗಿಂತ ಹೆಚ್ಚಾಗಿ ಈಗ ಮಗನಲ್ಲಿ ಕಾಣ್ತಿದ್ದೀನಿ ನಾನು. ಮರೆಯಕ್ಕಾಗೋದಿಲ್ಲ ಸರ್. ದೇವ್ರು ನಿಮ್ಗೆ ಆಯಸ್ಸು, ಆರೋಗ್ಯ ಎಲ್ಲವನ್ನು ಕೊಡ್ಲಿ. ನಾನು ನಿಮ್ಗೆ ಅಭಿನಂದಿಸ್ತೇನೆ. ಇಷ್ಟು ಕಾರ್ಮಿಕರಿಗೆ ನಮಗೂಟ ಹಾಕಿದಂತವರಿಗೆ ತಾವು ಊಟ ಹಾಕಿದ್ದೀರಾ ಇವತ್ತು. ಧನ್ಯವಾದಗಳು. ಈ ವೇದಿಕೆಯಲ್ಲಿ ಹಿಂದೆ ಅಡಪ ಸಾರ್ ಇದ್ದಾರೆ, ರವೀಂದ್ರರವರಿದ್ದಾರೆ, ಹಾಗೆ ನಮ್ಮ ಮಹಾಬಲ ಅವರಿದ್ದಾರೆ, ಎಲ್ಲರೂ ಎಲ್ಲ ಪದಾಧಿಕಾರಿಗಳಿದ್ದಾರೆ, ಮತ್ತು ಈ ಸಂಘದ ದೊಡ್ಡ ಶಕ್ತಿ ಸೋಮು ಅವರಿದ್ದಾರೆ, ರವಿಶಂಕರ್ ಅವರಿದ್ದಾರೆ. ಈ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ವೇದಿಕೆಯ ಮುಂದೆ ಇರ್ತಕ್ಕಂಥ ನಮ್ಮನ್ನೆಲ್ಲ ಇಷ್ಟು ದಷ್ಟಪುಷ್ಟವಾಗಿ 53 ವರ್ಷಗಳ ಕಾಲ ಸಹಿಸಿಕೊಂಡು ನಮ್ಮನ್ನ ಪೋಷಿಸಿದಂಥವ್ರು ಅಂತಾನೆ ನಾನು ಹೇಳ್ತೀನಿ. ಎಲ್ಲ ಕಾರ್ಮಿಕ ವರ್ಗಕ್ಕೆ ನನ್ನ ಹೃತ್ಪೂರ್ವಕವಾದಂತ ಕೋಟಿ ನಮಸ್ಕಾರ. ನನಗೆ ಬಹಳ ಹಿಂದೆ ಹೋಗ್ತೀನಿ. ನಾನು ಬಹಳ ಹಿಂದೆ ಹೋಗ್ತೀನಿ. ಒಂದು ಗಳಿಗೆ ಈ ಸಂಸ್ಥೆಯನ್ನು ನೆನೆಸ್ಕೊಳ್ಳುವಾಗ ಡೆಲ್ವಿ ಅವ್ರನ್ನ ನೆನೆಸ್ಕೊಳ್ತೀನಿ. ಒಂದು ಹೆಸರನ್ನ ತಾವು ಮರ್ತ್ರಿ. ಎಷ್ಟೇ ಸಂಘರ್ಷಗಳಾಗ್ಬೋದು, ಆದ್ರೆ ದುಡಿದಂತವರ ಹೆಸರನ್ನ ಕೈ ಬಿಡಬಾರ್ದು. ಅಶೋಕ್ ಅವ್ರನ್ನ ನಾವಿಲ್ಲಿ ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ. ನಮಗೆ ನೋವುಗಳು ಬೇರೆ, ಆದ್ರೆ ಇಲ್ಲಿ ಕೆಲಸ ಮಾಡಿದಂಥವ್ರು ಬೇರೆ. ಅವರ ಸೇವೆಯನ್ನ ಸ್ಮರಿಸೋದು ನಮ್ಮ ಧರ್ಮ ಅಂತ ನಾನು ಭಾವಿಸ್ಕೊಳ್ತೇನೆ. 40 ವರ್ಷ ಈ ಸಂಸ್ಥೆ ಸೂರಿಲ್ಲ ಅಂತ ಹೇಳ್ತಿದ್ದಾರೆ. ಎಷ್ಟೋ ಜನರನ್ನ ನಾನು ನೋಡಿದೆ. ಆರೋಗ್ಯ ಹದಗೆಟ್ಟಾಗ ಅವರಿಗೆ ಯಾರು ಇದಿಲ್ಲ. ಇಂಡಸ್ಟ್ರಿಲಿ ಈಗ ಯಾವುದೇ ಒಂದು ಸಂಸ್ಥೆಗೆ ಹೋದ್ರೆ, ಇವತ್ತು ವಾಣಿಜ್ಯ ಮಂಡಳಿಗೆ ಬಂದ್ರೆ ನಾನು ನೆನ್ಸ್ಕೊಳ್ತೀನಿ, ನಮ್ಮ ಈ ಹಿಂದಿನ ಎಲ್ಲ ಪದಾಧಿಕಾರಿಗಳು ಪ್ರತಿಯೊಬ್ರು ಸೇರಿ ಇವತ್ತು ಸಾರಾ ಗೋವಿಂದ ಅವ್ರನ್ನ ನಾವು ನೆನ್ಸ್ಕೋಬೇಕು. ಇವತ್ತಿನ ದಿನ ವರ್ಷಕ್ಕೆ 1.5 2 ಕೋಟಿ ರೂಪಾಯಿ ದುಡ್ಡನ್ನ ನಮ್ಮ ಸದಸ್ಯರಿಗೆ ಕೊಡುವಂತಹ, ಅದು ಆರೋಗ್ಯಕ್ಕಿರ್ಬೋದು ಅಥವಾ ಮನುಷ್ಯ ಸಾವಿನ ನಂತರ ಕುಟುಂಬಕ್ಕೆ ಕೊಡುವಂಥದ್ದು ಇರ್ಬೋದು, ಅದು ಬಹಳ ದೊಡ್ಡ ಕೆಲಸವನ್ನ ವಾಣಿಜ್ಯ ಮಂಡಳಿ ನಿರ್ವಹಿಸ್ತಾ ಇದೆ. ಅದೇ ರೀತಿಯಲ್ಲಿ ತಮಗೆ ಯಾವುದೋ ಕೂಡ ಕಾಣದೇ ಇರೋದನ್ನ ನೋಡಿದಾಗ ನನಗೆ ನಿಜವಾಗ್ಲೂ ದುಃಖ ಆಗುತ್ತೆ. ನಾನು 13 ವರ್ಷಕ್ಕೆ ಚಿತ್ರರಂಗಕ್ಕೆ ಬಂದಾಗ ಅವತ್ತಿನ ಚಿತ್ರರಂಗದ ಸ್ಥಿತಿ ಬೇರೆ ತರವಾಗಿತ್ತು. ಮ್ಯಾನೇಜರ್ಗಳಿದ್ರಲ್ಲ, ಅವ್ರು ನಮ್ಮನ್ನ ಅವ್ರ ದೃಷ್ಟಿಲಿ ನಾವು ಹೀರೋಯಿನ್ಗಳಲ್ಲ, ಮಕ್ಕಳಾಗಿ ನಮ್ಮನ್ನ ನೋಡ್ತಿದ್ರು. ಆ ಕಡೆ ಏನಾದ್ರೂ ಹೋದಾಗ ಯಾರ ಜೊತೆ ಆದ್ರೂ ಮಾತಾಡ್ದ ಅವ್ರ ಜೊತೆ ಎಲ್ಲ ಮಾತಾಡ್ಬಾರ್ದು. ನಮ್ಮನ್ನ ಚಿಕ್ಕಮಂಗ್ಳೂರಿಗೆ ಇಲ್ಲಿಂದ ಕರ್ಕೊಂಡು ಹೋಗೋರು, ಕಾರಲ್ಲಿ ಕರ್ಕೊಂಡು ಹೋಗುವಾಗ್ಲೂ ಕೂಡ ನಮ್ಮನ್ನ ಸುರಕ್ಷಿತವಾಗಿ ಬಿಡೋರು. ಮಕ್ಕಳ ಹಾಗೆ ನಮ್ಮನ್ನ ಬಹಳ ಪ್ರೀತಿಯಿಂದ ಆತ್ಮೀಯತೆಯಿಂದ ಕಂಡಿದ್ದಾರೆ. ನಮ್ಗೇನ್ ಬೇಕು ಬೇಡಗಳನ್ನ ಒಂದು ಕ್ಷಣ ನಮ್ಮನ್ನೇ ನೋಡೋರು, ನಮ್ಮನ್ನ ಒಂದು ರೀತಿಯಲ್ಲಿ ರಕ್ಷಕರಾಗಿ ಪೋಷಕರಾಗಿ ಕೆಲಸ ಮಾಡಿದ್ದೀರಾ.
ನಿಮ್ಮ ಋಣವನ್ನ ನಾನು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ. ಒಂದು ತುಂಬಾ ಜನ ಮಾತಾಡೋದಿದೆ, ಬಟ್ ನನಗೆ ಮಾತಿಗಿಂತ ಈಗ ಒಂದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ 40 ವರ್ಷದ ಈ ಸಂದರ್ಭದಲ್ಲಿ ಸೂರಿಲ್ಲ ಅಂತ ಬಂದು ಹೇಳಿದಾಗ, ಮೊನ್ನೆ ನಮ್ಮ ದಿನೇಶ್ ಗುಂಡೂರಾವ್ ಸರ್ಗೆ ನಾವೊಂದು ಮನವಿಯನ್ನ ಮಾಡಿದ್ವಿ. 30 ವರ್ಷಕ್ಕೆ ಈ ಜಾಗವನ್ನ ದಯವಿಟ್ಟು ಲೀಸ್ ಅನ್ನ 30 ವರ್ಷದವರೆಗೂ ಕೂಡ ಇದನ್ನು ಮುಂದುವರಿಸಿ, ನನ್ನವ್ರಿಗೆ ಯಾರಿಗೂ ಕೂಡ ಸೂರಿಲ್ಲ ಅಂತ ಹೇಳಿದೀವಿ. ಅವ್ರು ಬಹಳ ಪಾಸಿಟಿವ್ ಆಗಿ ಹೇಳಿದ್ದಾರೆ. ಮುಖ್ಯಮಂತ್ರಿ ಅವ್ರ ಜೊತೆಯಲ್ಲಿ ಮತ್ತು ಕಾರ್ಪೊರೇಷನ್ ಜೊತೆಯಲ್ಲಿ ನಾವು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಮಾತನಾಡಿ ಈ ಕೆಲಸವನ್ನ ಕೈಲಾದಷ್ಟು ಮಟ್ಟಿಗೆ ಇದನ್ನ ಮಾಡ್ಲಿಕ್ಕೆ ನಾವು ಮುಂದುವರಿತೀವಿ. ನಮ್ಮ ಇಡೀ ತಂಡ ನಿಮಗೋಸ್ಕರ ನಾವು ನಿಂತಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೂ ಕಾರ್ಮಿಕರಿಗೆ ಸರ್ಕಾರದಿಂದ ದೊರಕುವಂತ ಎಲ್ಲಾ ಸೌಲಭ್ಯವನ್ನ, ಯಾವ್ಯಾವ ಸೌಲಭ್ಯಗಳು ಇದೆ ಅವುಗಳೆಲ್ಲವನ್ನು ಕೂಡ ದೊರಕಿಸಿಕೊಡುವಲ್ಲಿ ಕಾರ್ಯನಿರ್ವಹಿಸ್ತೀವಿ ನಾವೆಲ್ಲರೂ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಮುಂದಿನ ದಿನಗಳಲ್ಲಿ ಈಗಾಗಲೇ ಕೂಡ ನಾವು ಚಿತ್ರನಗರಿಯ ಬಗ್ಗೆ ಮಾತಾಡಿದೀವಿ. ಚಿತ್ರನಗರಿಯನ್ನ ಕರೆದು ತಮಗೆಲ್ಲ ಏನೇನು ಬೇಕು ಬೇಡಗಳ ಬಗ್ಗೆ ಮಾತಾಡಿದ್ದಾರೆ ಸರ್ಕಾರ. ಚಿತ್ರನಗರಿಯಲ್ಲಿ ಮೊದಲು ಹೆಜ್ಜೆ ಇಡುವಂತವರೇ ಕಾರ್ಮಿಕರು. ಅವರಿಗೆ ಸೂರಿನ ವ್ಯವಸ್ಥೆ ಆಗ್ಬೇಕು ಅಂತ ಕೇಳಿದೀವಿ. ಮೊನ್ನೆ ಮೀಟಿಂಗ್ ನಲ್ಲಿ ಕೇಳಿದೀವಿ, ಬಹಳ ಪಾಸಿಟಿವ್ ಆಗಿ ನಮ್ಗೆ ಅದ್ರ ಬಗ್ಗೆ ಮಾತನಾಡಿದ್ದಾರೆ. ನಾವು ಆ ದಿನಗಳನ್ನೇ ಇವತ್ತು ಕಾಯ್ತಿದೀವಿ. ಅದ್ರ ಬಗ್ಗೆನೆ ನಾವು ಕೆಲಸ ನಿರ್ವಹಿಸ್ತೀನಿ ಅಂತ ಹೇಳ್ತೀನಿ. ಮತ್ತು ನಾನು ಒಂದು ವಿಚಾರ ಕೇಳಬೇಕು, ತಮ್ಮಲ್ಲಿ ಎಷ್ಟು ಜನರಿಗೆ ಯಶಸ್ವಿನಿ ಯೋಜನೆಯಲ್ಲಿ ತಾವೆಲ್ಲರೂ ಇಟ್ಕೊಂಡಿದ್ದೀರಿ? ಯಶಸ್ವಿ ಯೋಜನೆ ದಯವಿಟ್ಟು ಕೈ ಎತ್ತಿ. ಎಷ್ಟು ಜನಕ್ಕೆ ಯಶಸ್ವಿ ಯೋಜನೆ ದೊರಕಿದೆ? ಯಶಸ್ವಿನಿ ಕಾರ್ಡ್ ಅಂತ ಹೇಳ್ತಾರಲ್ಲ, ತಮಗೆ ಸೋಮು ಅವರೇ ಯಶಸ್ವಿನಿ ಕಾರ್ಡ್ ಇದೆಯಾ ಇವರಿಗೆಲ್ಲರಿಗೂ? ಯಾರಿಗೂ ಇಲ್ಲ ಅಲ್ಲ? ಸರ್ಕಾರಕ್ಕೆ ಈ ಸಲ ನಾವು ಮನವಿ ಮಾಡ್ತಾ ಇದ್ದೀವಿ, ಇಡೀ ಚಿತ್ರರಂಗಕ್ಕೆ. ಯಾಕೆಂದ್ರೆ ನಮ್ದು ಸೊಸೈಟಿ ಆಕ್ಟ್ ಅಲ್ಲಿ ಬರೋದ್ರಿಂದ ಈ ಯಶಸ್ವಿನಿ ಯೋಜನೆ ಅಡಿಯಲ್ಲಿ ನಮ್ಮನ್ನು ಕೂಡ ತರಬೇಕು ಅಂತ ಕೇಳ್ತಾ ಇದ್ದೀವಿ. ಈ ಎಲ್ಲವನ್ನೂ ಕೂಡ ಸರ್ಕಾರದ ಜೊತೆಯಲ್ಲಿ ಮಾತನಾಡ್ತಿದ್ದೀವಿ. ಬಜೆಟ್ ಬರ್ತಾ ಇದೆ. ನಾವೆಲ್ಲರೂ ಕೂಡ ಅತ್ಯಂತ ಉತ್ತಮ ಮುಖ್ಯಮಂತ್ರಿಯವರನ್ನ ನಾವು ಪಡೆದಿದ್ದೀವಿ. ಇವತ್ತು ಚಿತ್ರರಂಗಕ್ಕೆ ಯಾವುದೇ ಒಂದು ಕೆಲಸ ಆಗ್ಬೇಕು ಅಂದ್ರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಹಾಗೂ ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಸಾಹೇಬ್ರು ನಮ್ಗೆ ಬಹಳ ಸ್ಪಂದಿಸಿದ್ದಾರೆ. ಉದ್ಯಮಕ್ಕೆ ನಾವು ಏನು ಕೇಳಿದಾಗ್ಲೂ ಕೂಡ ಇಲ್ಲ ಅಂತಾನೆ ಹೇಳಿಲ್ಲ ಅಂತ ಪುಣ್ಯಾತ್ಮರನ್ನು ಹೊಂದಿದ್ದೀವಿ. ಅವರೆಲ್ಲರೂ ಕೂಡ ನಮ್ಮ ಈ ಸಂಕಷ್ಟಕ್ಕೆ, ನಿಮ್ಮೆಲ್ಲರ ಬವಣೆಗೆ ಅವರು ಖಂಡಿತವಾಗ್ಲೂ ಸ್ಪಂದಿಸ್ತಾರೆ ಅನ್ನುವಂತಹ ಮಾತನ್ನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಈ ಒಂದಷ್ಟು ಹೊತ್ತು ನಿಮ್ ಜೊತೆ ಕಳೀಲಿಕ್ಕೆ ನಂಗೆ ಅವಕಾಶ ಮಾಡಿಕೊಟ್ಟಂತ ಒಕ್ಕೂಟದ ಸರ್ವ ಸದಸ್ಯರಿಗೂ ಕೂಡ 40 ವರ್ಷ ಸಂಕಷ್ಟ, 40ರಲ್ಲಿ ಎಲ್ಲ ನಿಮ್ಮ ಸಂಕಷ್ಟಗಳು ಮುಗಿಲಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸ್ವಾಭಿಮಾನಿಗಳಾದ ನೀವು ಇನ್ನಷ್ಟು ಸುಖವಾಗಿ ಬಾಳಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.